ವಯಸ್ಸಾಗ್ತಾ ಆಗ್ತಾ ನಾವು ಮಕ್ಕಳೇ ಆಗ್ಬಿಡ್ತೀವಿ. ಅದಕ್ಕೆ ಮಕ್ಕಳ ಜೊತೆ ಇರಬೇಕು ಅಂತಾನೆ ಆಸೆ ಪಡ್ತೀವಿ. ಹಾಗಂತ ದಿನದ 24 ಗಂಟೆನೂ ಜೊತೆಲಿ ಇರಬೇಕು ಅಂತ ಅಲ್ಲ. ಒಂದೆರಡು ಕ್ಷಣ ಅವ್ರ ಜೊತೆ ನಗ್ನಗ್ತಾ ಇದ್ರು ಸಾಕು. ಅದ್ರ ಖುಷಿ 24 ಗಂಟೆನೂ ನಾವು ಅನುಭವಿಸ್ತಾ ಇರ್ತೀವಿ. ಯಾವ ದೇವ್ರ ವರನೋ ಏನೋ ನನಗಿಂತ ಮಗ ಸಿಕ್ಕಿದ್ದಾನೆ. ಹೌದಜ್ಜಿ, ನಿಮಗೆ ಒಳ್ಳೆ ಮಗ ಸಿಕ್ಕಿದ್ದಾರೆ, ನಮಗೆ ಒಳ್ಳೆ ಅಪ್ಪ ಸಿಕ್ಕಿದ್ದಾರೆ. ಸೊ ಅವರು ಒಳ್ಳೆ ಮಗ, ಒಂದು ಒಳ್ಳೆ ಅಪ್ಪ. He is a complete man. Anyway, today is yours day. Happy anniversary. ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ನಾನು ಹೇಳಲ್ಲ, ಆದರೆ ಅಂದ್ಕೊಂಡಿರೋದ್ರಲ್ಲಿ ಒಳ್ಳೇದು ಯಾವುದಿದೆಯೋ ಅದು ಆದಷ್ಟು ಬೇಗ ಆಗಲಿ ಅಂತ ಆಶೆ. ಫಂಕ್ಷನ್ಗೆ ಲೇಟ್ ಆಗುತ್ತೆ, ಹೋಗಿ ರೆಡಿ ಆಗಿ. ಸರಿ. ಅಬ್ಬಾ, ಈ ಆರ್ಗನೈಸರ್ಸು ಏಜೆ ಟೇಸ್ಟ್ ಕರೆಕ್ಟಾಗಿ ಕೆಲಸನೇ ಮಾಡಲ್ಲಪ್ಪ. ಎಲ್ಲ ನಾನೇ ಮಾಡಬೇಕು. ಈಗ ಚೆನ್ನಾಗಿ ಸುಸ್ತಾಗ್ಬಿಟ್ಟಿದೆ. ಸೊ ಸುಧಾರಿಸ್ಕೊಳ್ಳೋಕ್ಕೆ ಒಂದೇ ಉಪಾಯ, ಮ್ಯೂಸಿಕ್ ಆ್ಯಂಡ್ ಡಾನ್ಸ್. ಮನೇಲಿ ಫಂಕ್ಷನ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಯಾ? ಅಲ್ಲ, ಏನಲ್ಲ, ಆಫ್ ಮಾಡೋದು. ಅದು ನೋಡು, ನನಗೆ ಗೊತ್ತು ನೀ ಕೆಲಸ ಮಾಡ್ತಿದ್ಯಾ ಅಂತ, ಆದರೆ ಇವತ್ತು ಅದಕ್ಕಿಂತ ಇಂಪಾರ್ಟೆಂಟ್ ಕೆಲಸ ಇದೆ. ಇವತ್ತು ನಿಮ್ಮ ಅಪ್ಪ ಅಮ್ಮನ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದೀವಿ. ಅವ್ರು ಬಂದಾಗ ಮಗಳು ಕಾಣಿಸ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೋತಾರೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಈ ಫಂಕ್ಷನಲ್ಲಿ ಅವ್ರಿಗೆ ಬೇಜಾರು ಆಗ್ಬಾರ್ದು. ನೀಟಾಗಿ ರೆಡಿಯಾಗಿ ಅವ್ರನ್ನ ರಿಸೀವ್ ಮಾಡ್ತೀವಿ. ಅಪ್ಪ ಅಮ್ಮನ ರಿಸೀವ್ ಮಾಡೋದು ನಂಗೆ ಗೊತ್ತಿಲ್ವಾ? ಹೇಗೆ ರೆಡಿಯಾಗಿ ರಿಸೀವ್ ಮಾಡ್ತೀನಿ ನೋಡ್ತಾ ಇರಿ. ಅಯ್ಯೋ ಚಂದ್ರಶೇಖರ್ ಸ್ವಾಮಿಗಳೇ, ಏನಿನ್ನು ಪೇಪರ್ ಓದ್ಕೊಂಡು ಕೂತಿದ್ದೀರಾ? ಯಾಕೆ ಪೇಪರ್ ಓದಕ್ಕೂ ವಾಸ್ತು ಬೇಕಾ? ವಾಸ್ತು ಇರ್ಲಿ, ಸ್ವಲ್ಪ ಸೀರೆಗೆ ಪಿನ್ ಹಾಕಿ ತೊಳಿ. ಹುಷಾರಾಗಿ ನೋಡ್ಕೊಂಡು ಹಾಕಿ, ಕೋಪದಲ್ಲಿ ಚುಚ್ಬಿಡ್ಬೇಡಿ. ರೀ, ನಾವು ಲೀಲಾ ಮನೆಗೆ ಬೇಗ ಹೋಗ್ಬಿಡ್ಬೇಕಲ್ವಾ? ಯಾಕೋ ನಾವು ಅಷ್ಟು ಬೇಗ ಹೋಗೋದು ಸರಿ ಅನ್ಸಲ್ಲ ಕಣೆ. ಯಾಕೋ? ಅವ್ರ ನೆಂಟರು ಬರೋ ಮುಂಚೆನೆ ನಾವು ಹೋದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ. ನಾವೇ ನೆಂಟ್ರಲ್ವಲ್ಲ ರೀ, ನಾವು ಅವ್ರ ಮನೆಯವರೇ ತಾನೇ. ಅದು ಕರೆಕ್ಟೇ ಅನ್ನು. ಬೇಗ ಹೋದ್ರೆ ಒಂದು ಸ್ವಲ್ಪ ಕಾಫಿ ಡಿಪಾರ್ಟ್ಮೆಂಟಲ್ಲೋ ಕಿಚನ್ ಡಿಪಾರ್ಟ್ಮೆಂಟಲ್ಲೋ ಹೆಲ್ಪ್ ಮಾಡ್ಬೋದಲ್ವಾ? ಅಯ್ಯಯ್ಯ, ಏನ್ ಚಂದ್ರಶೇಖರ್ ಸ್ವಾಮಿಗಳೇ ನೀವು, ಈ ಮಿಡಲ್ ಕ್ಲಾಸ್ ಜನಗಳು ತಮ್ಮ ಮೂಗಿನ ನೇರಕ್ಕೇನೇ ಯೋಚನೆ ಮಾಡ್ತಾರ್ರಿ. ಅಲ್ಲ ರೀ, ನಾವು ಹೋಗ್ತಾ ಇರೋದು ಯಾರ ಮನೆಗೆ? ನಮ್ಮ ಅಳಿಯಂದ್ರು ಏಜೆ ಮನೆಗೆ. ಏಜೆ ಅಂದ್ರೆ ಸುಮ್ಮನೆನಾ? ನಾವು ಹೋಗಿ ಬೆಲ್ ಮಾಡಿದ್ರೆ ಸಾಕು, ಆ ಸೌಂಡ್ಗೆ 10 ಜನ ನಿಂತಿರ್ತಾರೆ, ನಾನು ಮುಂದೆ ಅಂತ ಬಾಗಿಲು ತೆಗಿಯೋಕೆ. ಕಾಫಿ ಡಿಪಾರ್ಟ್ಮೆಂಟ್ ಅಂತೆ, ಅಡುಗೆ ಡಿಪಾರ್ಟ್ಮೆಂಟ್ ಅಂತೆ. ಏನ್ರಿ ನೀವು? ಮೊದಲೆಲ್ಲ ನಾನು ಹೀಗೆ ಯೋಚನೆ ಮಾಡ್ತಿದ್ದೆ. ಯಾವಾಗ ನಾವು ಏಜೆ ಮನೆ ಸಂಬಂಧ ಬೆಳೆಸಿದ್ವೋ ಆಗಿಂದ ಸ್ವಲ್ಪ ಲೆವೆಲ್ ಮೇಂಟೈನ್ ಮಾಡ್ತಾ ಇದ್ದೀವಿ ಅಷ್ಟೇ. ಇದಕ್ಕೆಲ್ಲ ಯಾರ ಕಾರಣ ಹೇಳಿ? ನೀವು. ಆಗೆಲ್ಲ ಎಷ್ಟು ಕಷ್ಟಪಟ್ಟು ಫ್ಯಾಮಿಲಿನ ನೋಡ್ಕೋತಿದ್ರಿ. ಎಷ್ಟೇ ಬಡತನ ಇದ್ರು ಯಾರ ಮುಂದೆನೂ ತಲೆ ಬಾಗಿಸ್ತವ್ರಲ್ಲ ನೀವು. ಅಂಥದ್ರಲ್ಲಿ ಅಷ್ಟು ದೊಡ್ಡ ಮನೆ ಬೀಗರು ನೀವು. ಎಷ್ಟು ಖುಷಿ ಆಗುತ್ತಲ್ವಾ? ನಿಮ್ ನೋಡಿದ್ರೆ ಖುಷಿ ಆಗುತ್ತೆ ರೀ. ಹಾಗೆ ನಾನು ನಿಮ್ಮ ಹೆಂಡತಿ
ನನ್ನನ್ನು ಬೇರೆಯವ್ರು ನೋಡಿದಾಗ ಖುಷಿ ಪಡ್ಬೇಕಲ್ವಾ? ಹೋಗಿ ಇನ್ನೊಂದು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಕೊಂಡು ಬಂದ್ಬಿಡ್ತೀನಿ. ಹಲೋ, 10 ಲಕ್ಷನಾ? 10 ಲಕ್ಷನಾ? ಬೇಡ ರೀ. ರೀ, 10 ಲಕ್ಷ ಯಾಕ್ರಿ ಬೇಡ ಅಂದ್ರಿ? ಬ್ಯಾಂಕ್ನವರು ಸಾಲ ಕೊಡ್ತಾರಂತೆ, ತಗೊಳ್ಳ? ಸಾಲನಾ? ಬೇಡ ಬಿಡಿ. ಕೌಸಲ್ಯ, ಇನ್ನು 1.5 ವರ್ಷದಲ್ಲಿ ನಾನು ರಿಟೈರ್ ಆಗ್ತೀನಿ. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಉಳಿಸಿದ ದುಡ್ಡೆಲ್ಲ ನನ್ನ ಕೈ ಸೇರುತ್ತೆ. ಅದನ್ನ ಹೇಗೆ ಉಪಯೋಗ ಮಾಡಬೇಕು ಅಂತ ನಾನು ಈಗಾಗಲೇ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಈ ಸಾಲದ ಶೂಲ ಎಲ್ಲ ನನಗೆ ಬೇಡ ಕಣೆ. ಲೀಲನ್ ಮದುವೆ ಏನೋ ಹಾಗಾಗೋಯ್ತು. ರೇವತಿಗೆ ಒಬ್ಬ ಒಳ್ಳೆ ಹುಡುಗನ ಹುಡುಕಿ ಚೆನ್ನಾಗಿ ಮದುವೆ ಮಾಡಬೇಕು. ಲೀಲಂಗೆ, ಏಜೆಗೆ ನಮ್ಮ ಕೈಲಾಗಿದ್ದೇನಾದರೂ ಮಾಡಿಸ್ಕೊಡ್ಬೇಕು. ನನ್ನ ಹೆಂಡತಿಗೊಂದು ಒಳ್ಳೆ ಒಡವೆ ಮಾಡಿಸ್ಕೊಡ್ಬೇಡ್ವಾ? ಇಷ್ಟೆಲ್ಲ ಆದಮೇಲೆ ನಮ್ಮೂರಲ್ಲಿ 1 ಎಕರೆ ಜಮೀನು ತಗೊಂಡು ಒಂದು ಪುಟ್ಟ ಗುಡಿಸಲು ಕಟ್ಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ಬೇಕು. ಇಷ್ಟಕ್ಕೆಲ್ಲ ನನ್ನ ಹತ್ರ ಇರೋ ದುಡ್ಡು ಸಾಕಾಗುತ್ತೆ ಕಣೆ. ಯಾರ ಹತ್ರನೂ ಕೈ ಚಾಚಬೇಕಾಗಿದ್ದಿಲ್ಲ. ನೀನು ಈ ಗುಣ ನೋಡೆ ನಮ್ಮ ಇಡೀ ಬೀದಿ ಜನ ತುಂಬ ಹೆಮ್ಮೆ ಪಡ್ತಾರೆ. ನನಗೂ ತುಂಬ ಹೆಮ್ಮೆ ಅನಿಸುತ್ತೆ, ಖುಷಿ ಆಗುತ್ತೆ. ಅಷ್ಟೇ, ನಿಮ್ಮ ಸ್ವಾಭಿಮಾನ ನೋಡಿ ಹೊಟ್ಟೆ ಉರಿಯುತ್ತೆ. ನನಗೆ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ. ಈ ಪ್ಲಾನ್ ವರ್ಕೌಟ್ ಆಗುತ್ತಾ ಅಕ್ಕ? ಕೆಲವೊಂದನ್ನ ಹೇಳಿ ಪ್ರೂವ್ ಮಾಡೋಕ್ಕಾಗಲ್ಲ, ಮಾಡಿ ತೋರಿಸ್ಬೇಕು. ಆಗ ತಾನಾಗೆ ಪ್ರೂವ್ ಆಗುತ್ತೆ. ಅಲ್ಲಿವರೆಗೂ ಸೈಲೆಂಟ್ ಆಗಿರ್ಬೇಕು ಅಷ್ಟೇ. ಆದ್ರೂ ನೀವು ಅದೇನು ಹೇಳ್ತಿದ್ರು ನನಗೆ ಅರ್ಥನೇ ಆಗ್ತಿಲ್ಲ. ಆದ್ರೆ ದುರ್ಗಾ ಅಕ್ಕ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಆ ಸೈಲೆನ್ಸ್ ಅಲ್ಲೊಂದು ವೈಲೆನ್ಸ್ ಇರುತ್ತೆ, ಆ ವೈಲೆನ್ಸ್ಗೆ ಒಂದು ಎಕ್ಸಲೆನ್ಸ್ ಇರುತ್ತೆ. ನೀನೇ ಹೇಳಿದ್ಯಲ್ಲ ದೊಡ್ಡದಾಗಿರುತ್ತೆ ಅಂತ. ಈ ಸಲ ನಾನು ಕೊಡೋ ಏಟು ಮುಂದಿನ ಸಲ ಹುಟ್ಟು ಬಂದ್ರು ಅದ್ರ ಕಲೆ ಹೋಗಿರ್ಬಾರ್ದು. ಹಾಗೆ ಕೊಡ್ತೀನಿ. ನಿಮ್ಮನ್ನ ನೋಡ್ತಾ ಇದ್ರೆ ಬೇಟೆ ಆಡೋದಕ್ಕೆ ಅಂತ ಹೆಜ್ಜೆ ಹಿಂದಿಟ್ಟಿರೋ ಹುಲಿ ತರ ಕಾಣಿಸ್ತಾ ಇದ್ದೀರಾ. ಅಖಾಡದಲ್ಲಿರೋ ಹುಲಿ 2 ಹೆಜ್ಜೆ ಹಿಂದಕ್ಕೆ ಹೋದ್ರೆ ಯಾವ ಕಡೆಯಿಂದ ಬರುತ್ತೆ ಅಂತ ಜಿಂಕೆಗೆ ಗೊತ್ತಾಗೋಗುತ್ತೆ. ಆದ್ರೆ ಈ ಹುಲಿ ಯಾವ ಕಡೆಯಿಂದ ಯಾರಿಗೆ ಹೇಗೆ ಅಟ್ಯಾಕ್ ಮಾಡ್ತೀನಿ ಅಂತ ಸುಳುವು ಕೂಡ ಕೊಡಲ್ಲ. ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ